ಇಲ್ಲಪ್ಪ, ಇನ್ನೂ ಬರಲ್ಲ. ಅಲ್ಲ, ಈ ಮನುಷ್ಯ ಎಂತಕ್ಕೆ ಹಿಂಗೆ ಮಾಡ್ತಾರೆ ಅಂತ ನೋಡಲಿ ನಾನು. ಇವರಂತೂ ಹೋಗಲಿ, ಆ ಹುಡುಗನ ಎಂತ ಕಟ್ಗೆ ಹೋಗ್ಬೇಕಿತ್ತ. ಮೊದಲೇದು ಹಿಂಗಿದ್ದ ಜನ ಅಂತ ಗೊತ್ತು. ಹಬ್ಬದ ಅಮಾಸೆ ಕೆಟ್ಟದ್ದು ಅಂತ ಎಲ್ಲರೂ ಹೇಳ್ತಾರೆ. ಯಾರು ತಾಯಿ ದಿಕ್ಕಲಿಗೆ ಒಂಥರ ಹೆದರಿಕೆ ಆಗದೆಯ. ನನ್ನ ಹತ್ರ ಒಂದು ಸಲ ಹೇಳ್ದೆ ಹೋತಿರ್ಲಪ್ಪ, ಇಂದು ಯಾಕೆ ಹಿಂಗೆ ಮಾಡಿದ್ರೆ ಬೆಳಕು ಬಿಡ್ಬೇಕಾರೆ ಎದ್ದು ಹೋಗ್ಯಾರೇನು. ನಾನು ಇಂದು ಹಬ್ಬಲ್ಲ ಕೆಲಸ ಇರ್ತದೆ ಅಂತ ಬೇಗ ಎದ್ದೇನೆ, ಅಷ್ಟೊತ್ತಿನೊಳಗೆ ಹೋಗ್ಯಾರೆ. ಏನಂತ ನೋಡೋದು ನಾನು. ಈ ಪುಳ್ಳುಡುಗ್ನಾರು ಯಾವ ಮಾಹಿತಿಯಲ್ಲಿ ಎದ್ದು ಹೋದ್ನೇನೋ ನನ್ನ ಮಗಳಿಂದ. ಅವನು ಹೇಳ್ದೆ ಗೊತ್ತಿರ್ಲಪ್ಪ. ಸಾವದಿ ಹಬ್ಬದ ದಿನ ಮನೇಲಿ ಕರ್ಕರೆ. ಹಾಂ, ಎಂತ ಪಾರತತೆ ಕೇಳ್ತಿದ್ದೀರಿ? ಮತ್ತೆಂತ ಅಲ್ಲ ಮಾರ, ನಮ್ಮನೆ ಗೌಡ್ರು ಬೆಳಕು ಬಿಡ್ಬೇಕಾರೆ ಎಲ್ಲಿಗೆ ಹೋಗ್ಯಾರ. ಆ ಹುಡುಗನ ಕಟ್ಕೊಂಡು ಹೋಗ್ಯಾರ. ಈಗ ಸಾರ್ದಿಗೂ ಹೇಳೋಗ್ಲ, ನಂಗೆ ಹೇಳೋಗ್ಲ, ಪಾಪಣ್ಣಗೂ ಹೇಳೋಗ್ಲ, ಯಾರಿಗೂ ಹೇಳೋಗ್ಲ. ಇಂತಲ್ಲಿಗೆ ಹೋಗ್ಯಾರ ಅಂತ ಗೊತ್ತಿಲ್ಲ. ಏನು ಗತಿ ಸಾಯೋದು ನೋಡೋಣ ಹೇಳಿ. ಎಂತ ಮಾವಿನಕಾಯಿ ಏನಾರು ಹೆರಿಗೆ ಬರೋಕ್ಕೆ ಹೋದ್ರೆ ಇಲ್ಲ, ಆಕೇನು ಬರಗಾಲಲ್ಲ, ಮನೆ ಬಾಗ್ಲೆಲ್ಲ ಕೃಷ್ಣಾಯಿನಕಾಯಿ ಬೇಕಾದಂಗೆ ಮಣ್ತಟ್ಟಾಗಿ ಬೀಳ್ತಾ ಇದ್ದಾವೆ. ಪುಳಡ್ದಾಗ ಮಾವಿನಕಾಯಿ ಉಪ್ಪು ಖಾರ ಪುಡಿ ಹಾಕಿ ತಿನ್ನೋದಂದ್ರೆ ಭಾಳ ಕಾಯಸ್ಸ. ಅದಕ್ಕೇನೆ ಇಷ್ಟು ಥರ ಮುಂಚೆ ಹೋಗಿ ಅಂತ ಮಾಡಬೇಕಿತ್ತ. ಏನ ಮರ. ಹ್ಞೂ ಹಾಂ, ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಮರ ಎಲ್ಲ ಹೇಳ್ತಿದ್ದೀರಿ, ನಾನು ಅದನ್ನು ಹೇಳೋಕ್ಕೆ ಅಂತಲೇ ಎದ್ದು ಬಂದ್ಕೊಂಡಿನಿ. ಎಂತಕ್ಕೂ ನೋಡಿ, ಈಗ ನಮ್ಮ ಸಾರ್ದಿಂದ ಗಲಾಟೆ ಅಲ್ಲದೆ ಇದ್ರೆ ಒಂಥರ ಮನಸ್ಸಿಗೆ ಇದಾಗ್ಯದೆ. ಮಗ ಎಲ್ಲಿಗೆ ಹೋಗ್ಯಾನೆ ಅನ್ನೋದೊಂದು ಹೆದರಿಕೆ ಇಲ್ಲದೆ ಇರ್ತದನ್ನು ಹೇಳಿ, ಅಯ್ಯೋ ಅಚ್ಚಿಗಿಚ್ಚಿಗೆಲ್ಲ ಕೇಳೋ ತನಕ ಮರ. ಹಾಗಾಗಿ ಇದು ಮಾಡಿದೆ. ಆಗಲಿ, ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ದನ ಮಾಡಿ ಹಬ್ಬ ಮಾಡಿ ಆತ. ಮನೆಯಲ್ಲೇ ಜಗಳ ದುಂಬಿ ಮಾಡ್ಕೊಬೇಡಿ. ಅಲ್ಲ ಮರತಿ, ಅದಕ್ಕೂ ಏನು ಜುಗ್ಗುತನ ಮಾಡ್ತೀಯ? ಇನ್ನೊಂದು 4 ಎಸ್ಲು ಕೊಡೆ. ಎಂತ ಇವಿಷ್ಟನೇ ತಗೊಂಡೋಗಿ ಹೆಂಗೆ ಕೊಡೋದಲ್ಲೇ? ಹೆಂಗೆ ಕೊಡೋದಂದ್ರೆ, ಈಗ ನಾನು ನಿಮ್ಮ ಕೈಗೆ ಕೊಟ್ಟನಲ್ಲ, ಹಾಗೆ ಅಲ್ಲಿ ತಗೊಂಡೋಗಿ ಇಟ್ಟರೆ ಅವ್ರು ತಗೋತಾರೆ. ಅದಕ್ಕೊಂದು ಬೇರೆ ಇದೇನು ಬೇಡ. ಬರೀ ಸೀತಕ್ಕರ ಮನೆಗೆ ಆದರೆ ಅಷ್ಟೇ ಸಾಕು. ಅದೇನು ಪಲ್ಯ ಮಾಡೋಕ್ಕಲ್ಲ, ಬೇವೆಲ್ಲಕ್ಕೆ ಹಾಕೋಕ್ಕೆ. ಬೇರೆ ಯಾರ ಮನೆಗಾರು ಕೊಡೋದೆಲ್ಲ ಇದ್ದರೆ ಬೇಕಾದ್ರೆ ಇನ್ನೊಂದು 4 ತಗೊಂಡು ಹೋಗ್ಬೋದು, ಹೇಳಿ ತಗೊಂಡು ಹೋಗ್ಬೋದು. ಅವ್ರ ಮನೆಗೆ ಅಂತ ಸುಳ್ಳು ಹೇಳಿ ತಗೊಂಡು ಹೋಗೋದೇನು ಬೇಡ. ಬೇಡ ನೋಡು, ಉತ್ಸವದ ಹಬ್ಬದ ದಿವಸ ಎಂತಕ್ಕೆ ಮಾತಾಡೋದು ಅಂತ ನಾನು ಸುಮ್ಮನೆ ಇದ್ದೀನಿ. ದಿವಸ ಜಗಳ ಮಾಡೋದಾತು, ಇವತ್ತು ಜಗಳ ಮಾಡ್ಬೇಕಾ? ಏನು ಬೇರೆ ಯಾರ ಮನೆಗೆ ತೊಗೊಂಡು ಹೋಗ್ತೀನಿ ನಾನು? ಏನು ಮಾತಾಡ್ತಿದ್ದೀಯಾ ಅಂತ ಗೊತ್ತಾ ನಿಂಗೆ? ಬೇಡ, ನಾ ತೊಗೊಂಡು ಹೋಗೋದು ಇಲ್ಲ, ಎಂಥದ್ದು ಇಲ್ಲ. ತೊಗೊಂಡೋಗಿ ನೀನೇ ಕೊಟ್ಟು ಬಾ. ಕೇಳಿದ್ರೆ ಹೇಳ್ತೀನಿ ಸೀತಕ್ಕನ ಹತ್ರ, ಹಿಂಗೆ ಹೇಳ್ತೀನಿ ನಾನು. ಈ ಥರನೇ ಶುರು ಆಯ್ತು ಮಾರ ನಮ್ಮ ಮನೇಲಿ, ಅದಕ್ಕೆ ನಾನು ತರಲ್ಲ ಅಂತೀನಿ. ಅಮ್ಮನ ಹತ್ರನೂ ಹೋಗಿ ಹೇಳ್ತೀನಿ. ಈಗ ಹೇಳಿ ಯಾರ ಹತ್ರನಾರು. ಅದಕ್ಕೆಲ್ಲ ಹೆದರ್ಕಿನ ಕೂತ್ಕೊಳ್ಳೋ ಕಾಲ ಹೋಗಿದೆ. ನಿಮ್ಮ ಹಣೆ ಬರನೇ ಹರಾಜು ಹಾಕಿದ್ದೀರಿ, ನಾನೆಂತ ಮಾಡೋಕ್ಕಾಗ್ತದೆ? ಅಮ್ಮ ಎಂತ ಇನ್ನೂ ಅಪ್ಪರು ಬರ್ಲನೇ? ಇಲ್ಲ ಮರಯ್ಯ, ಇನ್ನೂ ಬರಲ್ಲ. ಅದನ್ನೇ ಹಾದಿ ಕಡೆ ನೋಡ್ತಾ ಇದ್ದೆ. ಯಾಕೆ ಹಿಂಗೆ ಮಾಡ್ತಾರೆ ಈ ಮನುಷ್ಯ ಉತ್ಸವದ ಹಬ್ಬದ ದಿನ ಅಂತಲೇ ಗೊತ್ತಾಗಲ್ಲ. ಇಂತಲ್ಲಿ ಹೋತೀನಿ ಅಂತ ಹೇಳೋ ಹೋಗ್ಲ. ಈ ಪುಳ್ಳ ಹುಡುಗ ಅವನು ಬರಲಿ ಇವತ್ತು ಮನೆಗೆ. ಅವನು ಹೇಳ್ದೆ ಹೋತಿರ್ಲ ಎಲ್ಲಿಗ, ಅವನು ಹೇಳಲ್ಲ. ಇಂದ ನೀನು ಒಂದು ಕೆಲಸ ಮಾಡಿ ಹೇಳ್ತೀನಿ. ನೀನೇ ಕತ್ಲಿಗೆ ಸೀಟ್ ಫೋನ್ ಮಾಡಿತ್ತಲ್ಲ, ಕೈಬೇವಿನ ಸೊಪ್ಪು ಬೇಕಂತೆ. ಇದು ಸಾರ್ದು ತಂದಿಟ್ಟದೆ, ಸುಮಾರೇ ತಂದಿಟ್ಟದು. 4 ಎಸ್ಲು ತಗೊಂಡೋದ್ರೆ ಸಾಕು. ತಗೊಂಡು ಹೋಗಿ ಅಲ್ಲಿ ಸೀಟರ್ ಮನೆಗೆ ಕೊಟ್ಟು ನಾವು ತೋಟದಲ್ಲಿ ಒಂಚೂರು ಹೋಗಿ ಬಾ ನೋಡೋಣ. ಅಲ್ಲಿ ಮಾವಿನ ಮಡಿ ಪರಿಮಳ ಅವನು ಹಿರ್ಕಿ ಬರ್ಬೇಕು ಅಜ್ಜ ಅಂಥೇಳಿ ನಿನ್ನೆ ಪುಳ್ಳುಡ್ಗೆ ಹೇಳ್ತಿದ್ದ. ಅಲಸಿನ ನಾನು ಬಹುಶಃ ಅಲ್ಲಿಗೆ ಹೋಗ್ಯಾರೇನ. ಇಷ್ಟ ಬೆಳಕು ಬಿಡ್ಬೇಕಾರೆ ಹೋಗಂಥದ್ದು ಏನಿತ್ತು ಹಂಗಾರೆ? ಹೋಗಿದ್ದು ಮಾಡ್ಕಿ ಬಾ, ನೋಡ್ಕಿ ಬಾ. ನೋಡು ಪುಳ್ಳುಡ್ಗ ಎಲ್ಲ ಬಿಟ್ಟು ಪಕ್ಕನ ಮನೆಗೆ ಬರ್ಬೇಕಂತೆ ಅಂತ ಹೇಳು ನೋಡೋಣ. ಮತ್ತೆ ಇಲ್ಲ ಮರಯ್ಯ, ಪುಳ್ಳುಡ್ಗ ಹೊಡ್ಗಿಡಿಯಕ್ಕೆ ಹೋಗಬೇಡ. ನಿನ್ನ ಅಪ್ಪಗೊಲ್ಲೆ ಸಿಟ್ಟು ಬಂದು ಕೂಗಕ್ಕೆ ಶುರು ಮಾಡ್ಕೊಂಡಾರು. ಮಿಷಿನ್ ಹಾಕೊಂಡು ಹೋಗ್ಯಾರ ಇಲ್ಲ. ಅದೊಂದು ಇದು ಬೇಡ. ಉತ್ಸವದ ಹಬ್ಬದ ದಿನ ಹೋಗಿ ಮನೆಗೆ ಬರೋಕ್ಕೆ ಹೇಳು. ನಾ ಹೋಗ್ತೀನಿ, ತೋಟ ತಲ್ದಿಸಿ ಹೋಗಿ ಅವ್ರದರನ್ನು ನೋಡಿ ಕರ್ಕೊಬತ್ತೀನಿ. ಬೇಕಾರೆ ಸೀತಕ್ಕರ ಮನೆಗೆ ಹೋಗಲ್ಲ ಅಮ್ಮ. ನಾನು ತಗೊಂಡು ಹೋಗಲ್ಲ ಅದನ್ನು. ಹೊಸ ಬೇಡ. ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆ. ನಾನು ಎಷ್ಟು ದಿವಸ ಅಂತ ಕೇಳ್ಕೊಂಡಿರೋದ? ನಂಗಾಗಿದ್ರೆ ಹೇಳ್ತಿದ್ದೆ ನೀನು, ಅಯ್ಯೋ ಹಂಗೆ ಹೇಳಬಾರ್ದು ಹಿಂಗೆ ಹೇಳಬಾರ್ದು ಅಂತ.
ಅದು ಏನು ಹೇಳಿದ್ರು ಸಮನೆಯ ಕೇಳ್ಕೊಂಡು ಸುಮ್ಮನೆ ಇರ್ತೀಯ. ನನಗೆ ಹೇಳಕ್ಕೆ ಬರ್ತೀಯ ಸುಧಾರಿಸ್ಕೊಂಡಿರು ಅಂತ. ಇನ್ನು ಮಾತ್ರ ಹೇಳಕ್ಕೆ ಬರಬೇಡ ನೀನು ಹಾಗೆ. ಹಾಗೇ ಹೊತ್ತಾ ಮತ್ತೆ ಎಂತ ಶುರು ಆತ್ರ ಮಾರಯ್ಯ ನಿಮಗೆ? ಹಬ್ಬ ಅನ್ನೋದು ಒಂದು ಜ್ಞಾನದಲ್ಲಿ ಅದೆಯೇ ಇಲ್ಲ. ಈಗಷ್ಟೇ ಎಲ್ಲರಿಗೂ ಹೇಳ್ತಿದ್ದೆ ಮನೇಲಿ ಆಜೆ ಮಾಡ್ಕೊಬೇಡಿ, ಹಬ್ಬ ಗನಾಗ್ ಮಾಡಿ ಅಂತ. ನೋಡಿದ್ರು ನಮ್ಮನೆಲ್ಲೇ ಹಿಂಗೆ ಅಕ್ಕಿ ಕೂತದೆ. ಏನ್ರ ಎಂತ ಬಂತ್ರ ನಿಮಗೆ? ಯಾಕೆ ಸೀತಾರ ಮನೆಗೆ ಯಾಕೆ ಹೋಗಲ್ಲ? ಅದು ಎಂತ ಹೇಳಿದ? ಅವ್ರೆಂತ ಹೇಳಲ್ಲ, ಅವ್ರೆಂತ ಹೇಳ್ತಾರೆ ಪಾಪ. ಹೋಗಿ ನಿನ್ನ ಸೊಸೆನೇ ಕೇಳು ಎಂತ ಹೇಳ್ತು ಅಂತ. ನಾನು ಮಾತ್ರ ಈ ಸತಿ ಸುಮ್ಮನಿರಲ್ಲ. ಹಬ್ಬ ಅಂತ ಇವತ್ತು ಸುಮ್ಮನಿದ್ದೀನಿ ಅಷ್ಟೇಯ. ಇನ್ನೊಂದು ಸತಿ ಹಿಂಗೇನಾರು ಹೇಳಲಿ ನೋಡು. ಇವಳಿಗೆ ಇವಳ ಕೆಲ್ಸಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಒಂದು ಸ್ವಲ್ಪ ಹೋಗಿ ಹೇಳಿ ಕೇಳಿ ಮಾಡಿದ್ದಕ್ಕೆ ಈಗ ನನಗೆ ತಿರುಗಿ ಬಿದ್ದದೆ. ಇಂಥ ಹಿಂಗ್ಸ್ರಿದ್ದಲ್ಲಿ ಮನೆ ಉದ್ಧಾರ ಆಗಲ್ಲ. ಪಾಪಣ್ಣ ಸುಮ್ಮನೆ ಇದ್ರಂದಾತು, ಎಂತ ಮಾತಂತ ಆಡ್ತೀಯ? ಮನೆ ಉದ್ಧಾರ ಆಗಲ್ಲಂತೆ. ಹಿಂಗಿದ್ದು ಹಿಂಗ್ಸ್ರಿದ್ದಲ್ಲಿ ನಮ್ಮ ಮನೆ ತಕ್ಕ ಮಟ್ಟಿಗೆ ಉದ್ಧಾರ ಆತಾನೆ, ಅದೇ ಏನು ತೊಂದ್ರಿಲ್ಲ. ಹಾಂ, ಇಷ್ಟು ದಿವ್ಸಕ್ಕಂತೂ ಒಂದು ಒಳ್ಳೆ ಮಾತು ಕೇಳಿದೆ ಅಂತ ಆತು. ಸದ್ಯ ಹಬ್ಬದ ದಿವ್ಸನಾರು ಒಂದು ನನ್ನ ಪರವಾಗಿ ಮಾತಾಡಿದ್ರಲ್ಲ. ಈ ವರ್ಷ ಎಲ್ಲ ಹಿಂಗೆ ಒಳ್ಳೇದಾದ್ರೆ ಅದು ಸಾಕು ನನಗೆ. ಹೇಳಿ, ಇನ್ನೊಂದು ಸತಿ ಹೇಳಿ, ಹಿಂಗ್ಸ್ರಿದ್ದ ಮನೆ ಉದ್ಧಾರ ಆಗ್ತದ ಎಂತ ಅಂತ. ಇನ್ನೆಂತ ಉದ್ಧಾರ ಮಾಡ್ಬೇಕು? ಇವ್ರಿಗಿಂತ ಜಾಸ್ತಿ ಮನೆಗೆ ನಾನು ಉದ್ಧಾರ ಮಾಡಂಗೆ ಮಾಡೀನಿ. ಬಂದುಬಿಟ್ರು ದೊಡ್ಡಕ್ಕೆ ಹೇಳೋಕ್ಕೆ. ಅವ ಪುಣಾತ್ಗಿತ್ತಾರ ಬೇಡ, ನೀನು ಪಾಪಣ್ಣ ಹೋಗೋದು ಬೇಡ, ಎಲ್ಲಿಗೂ ಹೋಗೋದು ಬೇಡ, ನಾನೇ ಹೋಗ್ತೀನಿ. ಅವ್ರ ಕೀರ್ತನಾರು ಹೋಗಿ ತಾಟು ತಲ್ದಿಸಿ ಇವ್ರು ಅದರನ್ನು ನೋಡಿ ಸದ್ಯಕ್ಕೆ ಈ ಕಡೆ ಬೊರ್ಬಡಿ ಅಂತ ಹೇಳಿ ಪುಳ್ಳುಡ್ಗನ್ ಬೇಕಾದ್ರೆ ಕಳಿಸ್ತೀನಿ. ನಾ ಇಬ್ಬರಲ್ಲೇ ಮಾಯಿನ ಮರಿ ಆಡಿ ಕೂತ್ಕೊಂಡ ಮಧ್ಯಾಹ್ನ ತನಕ ಕಳೆದು ಬರ್ತೀವಿ. ಹೆಂಗಾರ ಎಲ್ಲರ ಮನೇಲಿ ಹಬ್ಬ ಮಾಡ್ತಾರೆ, ನಮ್ಮ ಮನೇಲಿ ಯಾವ ಜಾತ ಅದೇ ಎಂತಕ್ಕೆ? ಮನೇಲಿ ಎಂತಕ್ಕೆ ಇರ್ಬೇಕು? ಉದ್ಧಾರ ಆದ್ರೆ ಎಷ್ಟು ಬಿಟ್ರೆ ಎಷ್ಟ? ಈ ಥರ ಮಾಡ್ತಿದ್ರಾ? ಸುಮ್ಮನಿರಮ್ಮ ನೀನು ಒಬ್ಳು ಹಿಂಗೆ ಮಾತಾಡಬೇಡ. ಎಂತ ಮಾವಿನ ಮರದಡಿ ಕೂತು ಬರ್ತೀರಿ? ಅಂಥದ್ದೇನು ಬಂದದೀಗ? ಇನ್ನೆಂತ ಬರ್ಬೇಕು? ಉತ್ಸಾಹದ ಹಬ್ಬದ ದಿನ ಈ ಥರ ಮುರ್ಕುತ್ತಿದ್ದೀರಿ. ಏನು ಅಮಾಸೆ ಪೂರ್ತಿ ನಿಮ್ಮ ಮೇಲೆ ಹೋಗ್ಯದ? ಎಂತ ಆತ ನಿಮ್ಗೆ ಆಗಿದ್ದೇನೀಗ? ಎಂತ ಹೇಳ್ದೆ? ಅವ ಸೀತರ ಮನೆಗೆ ಹೋಗಲ್ಲ ಅಂತ ಅದನ್ನಲ್ಲ, ಎಂತ ಏನು ಹೇಳ್ದೆ? ಅಷ್ಟಿದ್ದಲ್ಲಿ ನಾ ಸೀತನ ಹತ್ರ ಎಂತ ಕೇಳಬೇಕಿತ್ತು? ನಾ ತತ್ತೀನಿ ಕೊಟ್ಟು ಕಳಿಸ್ತೀನಿ ಅಂತ. ಇಲ್ಲಿ ಯಾರನ್ನಾರು ನಿಷ್ಠುರ ಮಾಡಕ್ಕೆ ನೋಡ್ತೀರಾ ನೀವು? ಸೀತಕ್ಕರ ಮನೆಗೆ ತಗೊಂಡು ಹೋಗೋದು ಬೇಡ ಅಂತ ಏನು ನಾನು ಹೇಳಲ್ಲ, ನಾನೇ ಹೇಳಿದ್ದು ತಗೊಂಡು ಹೋಗಿ ಅಂತ. ಮತ್ತೆ ಇಲ್ಲಿ ತಗೊಂಡು ಹೋಗೋದು ಬೇಡ ಅಂದೆ? ಮತ್ತೆ ಯಾರ ಮನೆಗೆ ಕೊಡ್ಬೇಕಾ ಪಾಪಣ್ಣ? ಏನಂತ ನಾವೇನು ದಾನ ಮಾಡಕ್ಕೆ ಇಟ್ಕೊಂಡಿವನ ಅದನ್ನು? ಸೀತೆಂಗೇನೋ ಅನಿವಾರ್ಯ ಆಗಿತ್ತು, ಹಬ್ಬದ ದಿವಸ ಇಲ್ಲ ಅಂತಲ್ಲ ಅಂತ ನಮ್ಮ ಮನೇಲಿ ಇಲ್ದಿದ್ದು ಅದು ಕೊಡ್ತಿತ್ತಲ್ಲ, ಹಂಗಾಗಿ ಅದಕ್ಕೆ ಕೊಡ್ಬೇಕು ಅಂತ. ಇದ್ದು ಬದ್ದರಿಗೆಲ್ಲ ಎಂತ ಕೊಡ್ಬೇಕಾ? ಸುಮ್ಮನಿರ. ಮತ್ತೆ ಯಾರ ಮನೆಗೆ ಕೊಡ್ಬೇಕಾ? ಬೇಡಮ್ಮ, ಹಿಂದು ಮುಂದೆ ಗೊತ್ತಿಲ್ಲದೆ ನೀನು ಹಾಗೆ ಮಾತಾಡಬೇಡ. ನಾನು ಎಲ್ಲಿ ಹೇಳಿನಿ? ಯಾರ ಮನೆಗಾರು ಕೊಡಬೇಕು ಅಂತ ನಾನು ಎಲ್ಲಿ ಹೇಳಿನಿ? ಅದೇ ಹೇಳೋದು. ಒಂದು 2-3 ಎಸ್ಲು ಕೊಡ್ತಲ್ಲ, ಒಂದು ಕೊಟ್ಟು ಇದ್ದಂಗಿತ್ತು. ಇದಿಷ್ಟು ಎಂತ ತಗೊಂಡು ಹೋಗೋದು, ಇನ್ನೊಂದು 4 ಕೊಡು ಅಂದೆ. ಅದಕ್ಕೆ ಹೇಳ್ತದೆ, ಬರೀ ಸೀತಕ್ಕರ ಮನೆಗಾದ್ರೆ ಅಷ್ಟೇ ಸಾಕಿತ್ತು, ಈಗ ಬೇರೆ ಯಾರ ಮನೆಗೇನೋ ಕೊಡ್ಬೇಕೇನೋ, ಅದಕ್ಕೆ ಇಷ್ಟು ಕೇಳ್ತಿದ್ದೀರಿ ಅಂತದೆ. ಎಂತ ಹೇಳಲಿ ಇದಕ್ಕೆ ನಾನು? ಆಗಲಿ ನೀವು ಬೇಜಾರು ಮಾಡ್ಕೊಬೇಡ ಮಾರಯ್ಯ, ಸುಮ್ಮನಿರು. ಅಯ್ಯೋ ದೇವ್ರೆ, ಅಲ್ಲ ಶಾರದಾ, ನಿಂಗೆ ಏನು ಬಂತೆ ನಿಂಗೆ? ಎಂತ ಮಾತಂತ ಆಡ್ತೀಯ? ಹೌದಾನೆ, ಹೊರಗಡೆ ಎಲ್ಲ ಹೋಗಿ 4 ಜನ ಬಳಕೆ ಆದಮೇಲೆ ತಿಳುವಳಿಕೆ ಬರ್ತದೆ ಅಂತಾರ. ಹಿಂಗಿದ್ದೆಲ್ಲ ಸಣ್ಣ ಮನ್ಸು ಇರಲ್ಲ ಅಂತ ಹೇಳ್ತಾರೆ. ನಿಂಗೆ ದಿನದಿಂದ ದಿನಕ್ಕೆ ಅದೇ ಹೆಚ್ಚಾಗ್ತಾ ಇದೆಯಲ್ಲ ಮರತಿ. ಎಂತಕ್ಕೆ ನೀನು ಯಾರಿಗೆ ಹೋಗೋದೆ ಅಂತಕ್ಕೆ? 4 ಜನರ ಹತ್ರ ಮಾತಾಡಿ ಕತೆ ಹೇಳಿ ಬರೋದೆ ಅಂತಕ್ಕೆ? ಏನದೇ ನಿಮ್ಮ ತಲೆ ಬುಳ್ಳಲ್ಲಿ ಅಂತ ನೋಡೋದ? ಯಾರ ಮನೆಗೆ ಕೊಡ್ತಾನೆ ಅವ? ಏನಂತ ತಿಳ್ಕೊಂಡಿಯ ನನ್ನ ಮಗನ? ಓ, ಇವತ್ತು ಒಂದಿನಾರು ನನ್ನ ಪರ ಮಾತಾಡಿದ್ರು ಅಂತ ಖುಷಿ ಆಗಿತ್ತು. ಯಾವತ್ತಿದ್ರೂ ನೀವು ಇಷ್ಟೇ ಬಿಡಿ, ನಿಮ್ಮ ಮಗನ ಯಾವತ್ತೂ ಬಿಟ್ಕೊಡಲ್ಲ ನೀವು. ಸುಮ್ಮನೆ ಇದ್ರು ಒಂದು ಆತು, ಎಂತ ಮಗನ ಬಿಟ್ಕೊಡಲ್ಲ? ಯಾರು ತಪ್ಪದೆಯೋ ಅವ್ರಿಗೆ ಹೇಳದೆಯ? ಎಂತ ಕೇಳಿದೆ ಅವನಿಗೆ? ಹಂಗಂತ ಎಂತ ಕೇಳಿದೆ? ಅಜ್ಜ ತಡೀರಿ ಮರ್ರ, ನಾ ಮುಂದೆ ಹೋಗ್ತೀನಿ. ಏನು ಅರ್ಜೆಂಟ್ ಮಾಡ್ತೀರಪ್ಪ? ಸಾಕು ಮಾರಯ್ಯ, ಅಜ್ಜ ಮೊಮ್ಮಗ ಗೊತ್ತಾದರೆ ಕೈಯಲ್ಲಿ ಎಂತವ? ಓ, ಇದಕ್ಕೆ ಹೋಗಿದ್ದ ಇವರು? ಓ ದೇವ್ರೆ, ಇವ್ರನ್ನ ನೋಡಾರ ಕಲಿಬೋದು. ನಿಜವಾಗ್ಲೂ ಹೆಣ್ಮಕ್ಳಿಗೆ ಸಿಕ್ಕಿದ್ರೆ ಹಿಂಗಿದ್ದು ಗಂಡು ಸಿಕ್ಕಬೇಕು.
ಎಷ್ಟು ಆಸೆ ಅಂತ. ನಿಂಗೆ ಅದಕ್ಕಿಂತ ಒಳ್ಳೆ ಗಂಡು ಸಿಕ್ಕೇನೆ, ಅದನ್ನು ತಿಳ್ಕ ಫಸ್ಟು. ಹಾಂ, ಹೆಸರಳ್ಳಜ್ಜಿ ಎತ್ಲಾಗ ಹೋಗಿದ್ರೆ ಕೇಳ್ತಿದ್ದೀರಾ ಅದು? ತಡಿ ತಡಿ ಅಮ್ಮ, ಹೇಳಬೇಡ. ಅಪ್ಪ ಅಮ್ಮಗಿಷ್ಟ ಅಂತ ಎಂಥದನ್ನೂ ತರಕ್ಕೆ ಹೋಗಿದ್ರು. ಎಂತ ಅಂತ ನೀವೇ ಗೆಸ್ ಮಾಡಿ ನೋಡೋಣ, ಯಾರು ಕರೆಕ್ಟಾಗಿ ಹೇಳ್ತೀರಿ ನೋಡ್ತೀನಿ. ಮತ್ತು ನಮ್ಮ ರಗಳೆ ಯಾವತ್ತೂ ಇದ್ದಿದ್ದೆಯಾ, ನೀವು ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ. ನಿಮಗೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಕಡೆಯಿಂದನೂ ನಿಮಗೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತು ಇದೇ ಖುಷಿಲಿ ನೀವೆಲ್ಲರೂ ಇನ್ನೂ ಹೆಚ್ಚಿನ ಜನ ಮಲ್ನಾಡ್ ಪಟಾಕಿ ಕಾರ್ಟೂನ್ ಚಾನಲ್ನ ವೀಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸಿಗೂ ನೆಂಟರಿಗೂ ಎಲ್ಲ ನೋಡೋಕ್ಕೆ ಹೇಳಿ. ಮತ್ತು ಇನ್ನೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ?